ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳು. ಹಾಗೆಯೇ ಚನ್ನಗಿರಿಯ ಊರಬಾಗಿಲ ಆಂಜನೇಯ ಸ್ವಾಮಿ ದೇಗುಲದ ರಥೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಇಂದು ಚನ್ನಗಿರಿ ಪಟ್ಟಣದ ಊರಬಾಗಿಲ ಆಂಜನೇಯ ಸ್ವಾಮಿ ದೇಗುಲದ ರಥೋತ್ಸವವು ಅದ್ದೂರಿಯಾಗಿ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ನೀವು ನೋಡ್ತಾ ಇರ್ಬೋದು ರಥವನ್ನು ಭಕ್ತಾದಿಗಳು ಯಾವ ರೀತಿ ಎಳಿತಿದ್ದಾರೆ ಅಂಥೇಳಿ. ಇದೊಂದು ಐತಿಹಾಸಿಕ ದೇಗುಲವಾಗಿದ್ದು ಚನ್ನಗಿರಿಯ ಒಂದು ಮುಖ್ಯ ಭಾಗದಲ್ಲಿ ಇರುವಂತಹ ದೇಗುಲ ಇದಾಗಿದೆ. ನಿಜಕ್ಕೂ ಒಂದು ಅದ್ಭುತವಾದ ಒಂದು ರಥೋತ್ಸವ ಇವತ್ತು ನಡೀತು ಅಂತಲೇ ಹೇಳ್ಬೋದು. ಹಾಗೆ ರಥೋತ್ಸವದ ಅಂಗವಾಗಿ ದೇಗುಲದಲ್ಲಿ ಒಂದು ಪ್ರಸಾದ ವಿನಿಯೋಗವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸಹ ಸವಿದರು. ಅದೇ ರೀತಿ ಚನ್ನಗಿರಿಯ ತಾಲೂಕು ಆಡಳಿತದ ವತಿಯಿಂದ ಮತ್ತು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು, ಹಾಗೆಯೇ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮಿಗಳು, ಹಾಗೆಯೇ ತಾವರೆಕೆರೆ ಶಿಲಾಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಸ್ವಾಮಿಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಪ್ರಕಾಶ್, ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ರಾಜಪ್ಪ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಚ್.ಎಸ್. ಮಲ್ಲಿಕಾರ್ಜುನ್, ಹಾಗೆಯೇ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ಗುರುಸಿದ್ದಯ್ಯ, ಕಸಪದ ನಿಕಟಪೂರ್ವ ಅಧ್ಯಕ್ಷರಾದಂಥ ಎಂ.ಯು. ಚನ್ನಬಸಪ್ಪ, ಹಾಗೆಯೇ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಹಾಗೆಯೇ ಬಿ.ಆರ್.ಸಿ. ಶಂಕರಪ್ಪ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯಕ್ರಮವನ್ನು ಕುರಿತಂತೆ ತಹಶೀಲ್ದಾರ್ ಎನ್.ಜೆ. ನಾಗರಾಜ್ ಮಾತನಾಡಿದರು. ಹಾಗೆಯೇ ಎಂ.ಯು. ಚನ್ನಬಸಪ್ಪನವರು ಕಾರ್ಯಕ್ರಮದ ಬಸವಣ್ಣನವರು ನಡೆದು ಬಂದಂಥ ದಾರಿಗಳು, ಹಾಗೆ ವಚನ ಸಾಹಿತ್ಯಗಳು, ಅನುಭವ ಮಂಟಪದ ಬಗ್ಗೆ ವಿಮರ್ಶಾತ್ಮಕವಾಗಿ ಒಂದು ಉಪನ್ಯಾಸವನ್ನು ನೀಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇಂದು ಬಸವ ಜಯಂತಿಯ ಅಂಗವಾಗಿ ಸಾಕಷ್ಟು ಗೃಹ ಪ್ರವೇಶಗಳು, ಹಾಗೆ ಮದುವೆ ಸಮಾರಂಭಗಳು, ಹಾಗೆಯೇ ಭೂಮಿ ಪೂಜಾ ಕಾರ್ಯಕ್ರಮಗಳು ಸಾಕಷ್ಟು ನೆರವೇರಿದ್ದು ಚನ್ನಗಿರಿ ತಾಲೂಕಿನಲ್ಲಿ ಬಸವ ಜಯಂತಿ ಹಬ್ಬದ ಅಂಗವಾಗಿ ಒಂದು ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಹಾಗೆಯೇ ಚನ್ನಗಿರಿ ತಾಲೂಕಿನ ಗರ್ಗಾ ಗ್ರಾಮದಲ್ಲಿಯೂ ಸಹ ಒಂದು ಮನೆ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ನೋಡ್ಬೋದಾಗಿದೆ. ವಿಶೇಷವಾಗಿ ಒಂದು ಅಲಂಕಾರವನ್ನು ಚನ್ನಗಿರಿ ತಾಲೂಕಿನ ಹೊದಿಗೆರೆ ಒಂದು ದೇಗುಲದ ಅರ್ಚಕರಾದಂತಹ, ಹಾಗೆಯೇ ಪುರೋಹಿತರ ಸಂಘದ ಅಧ್ಯಕ್ಷರಾದಂತಹ ವಿದ್ವಾನ್ ಬೂದಿ ಸ್ವಾಮಿಯವರು ವಿಶೇಷ ಅಲಂಕಾರವನ್ನು ಮಾಡುವ ಮೂಲಕ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆಯನ್ನು ಸಹ ಮಾಡಿದ್ದಾರೆ. ನೀವು ನೋಡ್ಬೋದಾಗಿದೆ. ಅದ್ಭುತವಾದ ಒಂದು ಪೂಜಾ ಕಾರ್ಯಕ್ರಮ ಇದಾಗಿದ್ದು ಈ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಆಗಮಿಸಿ ಒಂದು ದರ್ಶನವನ್ನು ಪಡೆದರು.